ಹಾಯ್ ಸರ್. ಹಾಯ್ ಮಾ. ಗ್ಯಾಸ್ ಸಿಸ್ಟಮ್ಗೆಲ್ಲ ಇವಾಗ ISI ತೊಗೊಂಡಿದ್ದೀರಂತೆ, ಅದೆಲ್ಲ ಕಂಪಲ್ಸರಿ ತೊಗೊಳ್ಳೇಬೇಕಾ ಸರ್, ಹೇಗೆ? ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಲೀಗಲ್ ನೋಟಿಸ್ ಒಂದು ಇಶ್ಯೂ ಮಾಡಿದರು ಬೇರೆ ಡೀಲರ್ಗೆ. ವಿತೌಟ್ ISI ಬ್ರ್ಯಾಂಡ್ ಆಗದೇನೋ ವಾಟರ್ ಪ್ಯೂರಿಫೈರ್ ಯಾಕೆ ಸೇಲ್ ಮಾಡಿದ್ರಿ, ಇದರಿಂದ ನನ್ನ ಹೆಲ್ತ್ಗೆ ಪ್ರಾಬ್ಲಮ್ ಆಗಿದೆ, ಹಾಸ್ಪಿಟಲೈಸ್ ಆಗಿದ್ದೀನಿ, ಇದು ಕಂಪ್ಲೀಟ್ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಥರ ಬಂದಾಗ ನಮ್ಮದು ಏನು ISI ಕಂಪಲ್ಸರಿ ಆಗಿರಬೇಕಂತ, ಇಲ್ಲಾಂದರೆ ಕಾನೂನು ಪ್ರಕಾರ ಜೈಲ್ಗೆ ಮತ್ತು ಆಮೇಲೆ ಪನಿಷಬಲ್ ಅಫೆನ್ಸು ಈ ಥರ ಎಲ್ಲ ಹೇಳ್ತಾರೆ. ಇದೇ ನಿಜಾನ ಅಂತ ಹೇಳ್ಬಿಟ್ಟು ನಾನು BAS ಆಫೀಸು ಜಾಳಹಳ್ಳಿ ಮೆಟ್ರೋ ಸ್ಟೇಷನ್ ಆಪೋಸಿಟೇ ಬರುತ್ತೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಆಫೀಸು, ಅದನ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ಕೇಳಿದೆ, ಸರ್ ಇದೇನು ಕಂಪಲ್ಸರಿ ಇದೆ ಅಂತ. ಆಮೇಲೆ ಅವ್ರು ಹೇಳಿದ್ರು, ಕುಡಿಯೋ ನೀರಿಗೆ ತುಂಬ ಇಂಪಾರ್ಟೆನ್ಸ್ ಇದೆ, ISI ಸರ್ಟಿಫೈಡ್ ಆಗದೆ ಇರೋಂಥ ಯಾವುದೇ ಪ್ರಾಡಕ್ಟ್ನ ಸೇಲ್ ಮಾಡೋಂಗಿಲ್ಲ, ಸೊ ಅದರದ್ದು ಡೀಟೇಲ್ಸ್ ನೋಡಿ ಅಂತ ಹೇಳ್ಬಿಟ್ಟು ನನಗೆ ಪ್ರೊವೈಡ್ ಮಾಡಿದಾಗ, ಇದು 10 ನವೆಂಬರ್ 2023 ಗೆಜೆಟ್ ನೋಟಿಫಿಕೇಷನ್ ಮುಖಾಂತರ ಕಾನೂನು ಮಾಡಿದ್ದಾರೆ. ಏನು ಅಂದರೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಪ್ರಾಡಕ್ಟ್ ಅಂತಲ್ಲ, ಯಾವುದಾದ್ರೂ ಒಂದು ಕಾನೂನು ಮಾಡಬೇಕು ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟು ಒಂದು ಗೆಜೆಟ್ ನೋಟಿಫಿಕೇಷನ್ ಓಡಿಸ್ಬೇಕು, ಅಲ್ಲಿಂದ ಬರುತ್ತೆ. ನೋಡಿ ಇಲ್ಲಿ ಬಂದುಬಿಟ್ಟು ನ್ಯೂ ಡೆಲ್ಲಿ 10th November 2023. These rules may be called the Water Purification System Regulations of Use Rules 2023 ಅಂತ ಹೇಳ್ಬಿಟ್ಟು ಯಾವುದಾದ್ರು ಒಂದು ಕಾನೂನು ಮಾಡಬೇಕಂತೇಳಿ ಪನಿಷ್ ಮಾಡಿಸ್ಬೇಕಲ್ವಾ, ಆ ಪನಿಷ್ ಮಾಡಿಸೋದಕ್ಕೆ ಕಾನೂನು ಮಾಡಿರೋ ಫ್ರೇಮ್ ಬಂದುಬಿಟ್ಟು ಈ ಆ್ಯಕ್ಟ್ ಪ್ರಕಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. They shall come into force on the expiry of 1 year from the date of their publication in the official gazette. ಅಫಿಷಿಯಲ್ ಗ್ಯಾಜೆಟಲ್ಲಿ ಬಂದ 1 ವರ್ಷದ ನಂತರ ಕಾನೂನು ಮಾನ್ಯತೆ ಪಡ್ಕೊಳ್ಳುತ್ತೆ. ಅಂದರೆ 1 ವರ್ಷದವರೆಗೂ ಟೈಮ್ ಕೊಟ್ಟಿದ್ದಾರೆ, ಆ ಟೈಮ್ ಒಳಗಡೆ ಎಲ್ಲರೂ ಮಾಡ್ಕೊಳ್ಳಿ, ಯಾರು ಮಾಡ್ಕೊಂಡಿರೋ ಆಮೇಲೆ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ ಅನ್ನೋದು ಇದರ ಸಾರಾಂಶ. ಸರಿ, ಓಕೆ, ಲೈಸೆನ್ಸ್ ಎಲ್ಲ ತೊಗೊಂಡ ಕಾನೂನೆಲ್ಲ ಮಾಡಿದ್ದಾರೆ, ಹೇಗೆ ತೊಗೊಳೋದು, ಹೇಗೆ ಮಾಡೋದು, ಏನೆಲ್ಲ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ನಾವು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇದು ಬಂದುಬಿಟ್ಟು ಪ್ರಾಡಕ್ಟ್ ಮ್ಯಾನ್ಯುವಲ್ ಅಂತ ಹೇಳ್ಬಿಟ್ಟು IS 16240 ಅಂತ, ಇದು ಮಾರ್ಚ್ 23 ಆ್ಯಕ್ಚುಲಿ ಇದು ಓಕೆ ಮಾಡಿದ್ದಾರೆ ಸಂಸತ್ತು. ಆಮೇಲೆ ಕಾನೂನು ಆಗೋದಕ್ಕೆ ಇನ್ನೊಂದು 6 ತಿಂಗಳಿಗೂ ತೊಗೊಂಡಿದ್ದಾರೆ. ಇದರ ಪ್ರಕಾರ 16240 ಪ್ರಕಾರ ಒಂದು ವಾಟರ್ ಪ್ಯೂರಿಫೈರ್ ರೆಡಿ ಮಾಡಬೇಕು ಅಂದರೆ ಕಾನೂನು ಮಾಡಿರೋಂಥದ್ದು ನೋಡಿ, ಇಷ್ಟು ಪ್ಯಾರಾಮೀಟರ್ ಪ್ರಕಾರ ಒಂದು ಟೆಸ್ಟ್ನ ಒಂದು ಪ್ಯೂರಿಫೈರ್ನ ರೆಡಿ ಮಾಡಬೇಕು. ಮತ್ತು ಇದರಲ್ಲಿ ಏನೇನೆಲ್ಲ ಇರಬೇಕು ಗೊತ್ತಾ, ನಮ್ಮ ಆಫೀಸಲ್ಲೇ ನಮ್ಮ ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಿಮಿಸಲ್ಲೇ ಲ್ಯಾಬ್ರೇಟ್ರಿ ಕಂಪಲ್ಸರಿ ಇರಬೇಕು. ಪ್ರತಿಯೊಂದು ಟೆಸ್ಟ್ ಮಾಡ್ತೀವಲ್ಲ ಅದರ ರೆಕಾರ್ಡ್ಸ್ನ ಕಂಪಲ್ಸರಿ ಅಪ್ಲೋಡ್ ಮಾಡ್ತಾ ಇರಬೇಕು. ಪ್ಯಾಕಿಂಗ್ ಇದೇ ಥರ ಇರಬೇಕು, ಮಾರ್ಕಿಂಗ್ ಇದೇ ಥರ ಇರಬೇಕಂತೆಲ್ಲನೂ ರೂಲ್ ಮಾಡಿದ್ದಾರೆ. ಅದರ ಸ್ಟ್ಯಾಂಡರ್ಡ್ ಪ್ರಕಾರನೇ ಕಂಟ್ರೋಲ್ ಆಫ್ ಯೂನಿಟ್ಸು ಯಾವ ಥರ ನಾವು ಕಂಟ್ರೋಲ್ ಮಾಡ್ತೀವಿ, ಇದನ್ನು ಲೆವೆಲ್ ಆಫ್ ಕಂಟ್ರೋಲು ಎಷ್ಟು ಲೆವೆಲಲ್ಲಿ ಇದಾಗುತ್ತೆ, ರಿಜೆಕ್ಷನ್ನು, ವೇಸ್ಟ್ ವಾಟ್ರ್ ಜಾಸ್ತಿ ಹೋಗೋಂಗಿಲ್ಲ, ಎಷ್ಟು ವಾಟ್ರ್ ಗುಡ್ ವಾಟ್ರ್ ಬರುತ್ತೆ, ಎಷ್ಟು ವಾಟ್ರ್ ವೇಸ್ಟ್ ವಾಟ್ರ್ ಹೋಗುತ್ತೆ, ಈ ಥರ ಕಂಪ್ಲೀಟಾಗಿ ಇದಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು RR ಅಂದರೆ ನಮ್ಮದೇ ಪ್ರಿಮಿಸಸ್ಸಲ್ಲಿ ಇರಬೇಕು ಅಂತ, SS ಅಂದರೆ ಬೇರೆ ಕಡೆಯೂ ನಾವು ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು. ಇದರಲ್ಲಿ ಹೆವಿ ಮೆಟಲ್ಸ್ ರಿಮೂವ್ ಆಗೋದು, ಮತ್ತು ಆಮೇಲೆ ಮೈಕ್ರೋಬಾಲಜಿಕಲ್ ಇಂಪ್ಯೂರಿಟೀಸ್ನ ರಿಮೂವ್ ಆಗೋದು, ಇದೆಲ್ಲ ತುಂಬ ಎಕ್ಸ್ಪೆಂಡಿಚರ್ಸ್ ಇರುವಂಥದ್ದು. ಇದನ್ನು ಕಂಪಲ್ಸರಿ 3 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ಮಾಡಬೇಕು ಅನ್ನೋದಕ್ಕೆ ಈ ಟೆಸ್ಟ್ಗಳೆಲ್ಲ ಬಂದುಬಿಟ್ಟು ಲಕ್ಷಾಂತರ ರೂಪಾಯಿ ಎಕ್ಸ್ಪೆನ್ಸಿಂದ ಕೂಡಿರೋವಂಥದ್ದು. ಈ ಥರ ಎಲ್ಲ ಮಾಡಬೇಕು. ಈಗ ನಾವು ಲ್ಯಾಬ್ ಮಾಡಿರ್ತೀವಿ, ಅದನ್ನು ಲ್ಯಾಬ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈಗ BAS ಸ್ಟ್ಯಾಂಡರ್ಡ್ಸ್ ಪ್ರಕಾರ ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೂ ಲ್ಯಾಬ್ ಕಂಪಲ್ಸರಿ ಅಂತ ಮಾಡಿದಾರಲ್ವ, ಈ ಲ್ಯಾಬಲ್ಲಿ ಏನೇನೆಲ್ಲ ಪ್ರೊಸೀಜರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬ್ರೀಫ್ ಮಾಡ್ತೀನಿ ಬೇಗ. ಈಗ ಡಿಜಿಟಲ್ pH ಮೀಟರ್ ಅಂತ ಹೇಳ್ಬಿಟ್ಟಿದ್ದು, ಈ pH ಮೀಟರ್ ಏನು ಮಾಡುತ್ತೆ ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್, ಈ ವಾಟರಲ್ಲಿ ಅಸಿಡಿಕ್ RO ಟ್ರೀಟ್ ಆದಮೇಲೆ ಅಸಿಡಿಕ್ ಬರ್ತಾ ಇದೆಯಾ ಅಥವಾ ನ್ಯೂಟ್ರಲ್ ಇದೆಯಾ ಅಥವಾ ಆಲ್ಕಲಿನಿಟಿ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು. ಗೌರ್ಮೆಂಟು ಒಂದು ಪ್ರಿಸ್ಕ್ರೈಬ್ ಮಾಡಿದೆ, ಇಷ್ಟೇ ಪ್ರಮಾಣದಲ್ಲಿ ಇರಬೇಕು, 5.5 ಮೇಲೆ ಇರಬೇಕು, 7 ಒಳಗಡೆ ಇದ್ದರೆ RO ಟ್ರೀಟ್ ಆದಮೇಲೆ ಅದು ಓಕೆ ಡ್ರಿಂಕಬಲ್ ಅಂತ ಹೇಳ್ಬಿಟ್ಟು ಮಾಡಿದೆ. ಅದರ ಪ್ರಕಾರ ಈ ಡಿಜಿಟಲ್ pH ಮೀಟರು ಕರೆಕ್ಟಾಗಿ ವರ್ಕ್ ಮಾಡುತ್ತಾ ಇಲ್ವ ಅಂತೇಳಿ ಇವಾಗ ಜನರಲ್ಲಾಗಿ ಏನು ಮಾಡ್ತಾರೆ ಅಂದರೆ ಈ ಲಿಕ್ವಿಡ್ನ ಹಾಕ್ಬಿಟ್ಟು ಚೆಕ್ ಮಾಡ್ತಾರೆ. ಈ ಲಿಕ್ವಿಡ್ ಹಾಕೋದು ಅಕ್ಯುರೇಟಾಗಿ ತೋರಿಸಲ್ಲ, ಬಟ್ ನಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ಡಿಜಿಟಲ್ ಆಗಿ ಕಂಡುಹಿಡಬೇಕು ಅಂತ ಹೇಳುತ್ತೆ. ಮತ್ತು ಇದು ಬಂದುಬಿಟ್ಟು ನೆಫ್ಲೋ ಟರ್ಬಿಡಿಟಿ ಮೀಟರ್ ಅಂತ ಹೇಳ್ಬಿಟ್ಟು, ಇದರಲ್ಲಿ ಏನು ನಾವು ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿ ಇಂಡಿವಿಜುವಲ್ ಫಿಲ್ಟರ್ಸು ಬಿಫೋರ್ ವಾಟರ್ ಟ್ರೀಟ್ ಆಗುವಾಗ ಎಷ್ಟು NTU ಇತ್ತು, ಆಫ್ಟರ್ ವಾಟರ್ ಏನಾಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ಹೇಳಿದ್ರೆ ಟರ್ಬಿಡಿಟಿ, ಕೆಮಿಕಲ್ಸು, ಪೆಸ್ಟಿಸೈಡ್ಸ್ ರಿಮೂವ್ ಆಗಿರುವಂಥದ್ದು, ಏನು ಸ್ಮೆಲ್ ಬರುವಂಥದ್ದೆಲ್ಲನೂ ಕಡಿಮೆ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಂಪ್ಲೀಟ್ ಚೆಕ್ ಮಾಡುವಂಥದ್ದು ಈ ನೆಫ್ಲೋ ಮೀಟರಲ್ಲಿ ನಡೆಯುತ್ತೆ. ಮತ್ತು ಈಗ ಬಂದುಬಿಟ್ಟು ಇದು ಡಿಜಿಟಲ್ ಕಂಡಕ್ಟಿವಿಟಿ ಮೀಟರು. ಈ ಕಂಡಕ್ಟಿವಿಟಿ ಮೀಟರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನೀರಲ್ಲಿರುವಂಥ ಹಾರ್ಡ್ನೆಸ್ಸು ಫಸ್ಟ್ ಎಷ್ಟಿತ್ತು, ಆಮೇಲೆ ಎಲ್ಲ ಟ್ರೀಟ್ ಆದಮೇಲೆ ಅದು ಎಷ್ಟು ಕಡಿಮೆ ಆಗಿದೆ, ಈ ಥರ
ಪ್ರತಿಯೊಂದು ಮಾನಿಟರ್ ಮಾಡಿ ಟೆಸ್ಟ್ ರೆಕಾರ್ಡ್ ಮೇಂಟೈನ್ ಮಾಡೋದಕ್ಕೆ ಈ ಡಿಜಿಟಲ್ ಕಂಡಕ್ಟಿವಿಟಿ ಮೀಟರ್ನ ಯೂಸ್ ಮಾಡ್ತೀವಿ. ಈಗ ನೆಕ್ಸ್ಟು ಗ್ರಾವಿಮೆಟ್ರಿಕ್ ಮೆಥಡಲ್ಲಿ TDSನ ಕ್ಯಾಲ್ಕುಲೇಟ್ ಮಾಡೋದು. ಹೌದು, ಇದೇನು TDS ಕ್ಯಾಲ್ಕುಲೇಟ್ ಮಾಡೋಕ್ಕೆ TDS ಮೀಟರ್ ಇದ್ರೆ ಸಾಕಲ್ವ ಅಂತಾರೆ. ಇಲ್ಲ, ಆ್ಯಕ್ಚುಲಿ ಇದು ಬಂದುಬಿಟ್ಟು ಸ್ವಲ್ಪ ಇದು ಬರುತ್ತೆ, ಇದು ತುಂಬ ಅಕ್ಯುರೇಟಾಗಿ ಕೊಡಬೇಕು ಅನ್ನೋದು ಇದರ ಇಂಟೆನ್ಷನ್ನು. ನಾವು ಈ ಸಾಲ್ವೆಂಟ್ ಫಿಲ್ಟ್ರೇಷನ್ ಪ್ರೋಸೆಸ್ ಮುಖಾಂತರ ಫಸ್ಟು ನೀರನ್ನ ಡ್ರಾ ಮಾಡ್ಕೋಬೇಕು. ಇದರಲ್ಲಿ ಕಣ್ಣು ಕಾಣಿಸುವಂಥ ವಿಸಿಬಲ್ ಇಂಪ್ಯೂರಿಟೀಸ್ ಎಲ್ಲ ಫಿಲ್ಟರ್ ಆಗಿ ಆ ನೀರನ್ನ ಈ ಬೋಲಲ್ಲಿ ಕಲೆಕ್ಟ್ ಮಾಡಿಕೊಂಡು ಈಗ ಒಂದು 100 ml ನೀರನ್ನು ತೊಗೊಂಡು ಬಂದು ಇದ್ರ ಒಳಗಡೆ ಇಡ್ತೀವಿ. ಇದ್ರೊಳಗಡೆ ಇಟ್ಬಿಟ್ಟು ಕಂಪ್ಲೀಟ್ ನಾವು ಅದನ್ನ ಬಾಯ್ಲ್ ಮಾಡಾದ್ಮೇಲೆ ಏನು ಉಳ್ಕೊಳುತ್ತೋ ನೋಡಿ, ಈ ಉಳ್ಕೊಳುತ್ತಲ್ವಾ, ಈ ಉಳ್ಕೊಳೋದನ್ನ ಆ್ಯಕ್ಚುಲಾಗಿ ರಿಯಲ್ TDS ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, TDSನ ಚೆಕ್ ಮಾಡೋದು. ಇವಾಗ ನಿಮಗೆ ಫೀಲ್ಡ್ ವಾಟರ್ ಎಷ್ಟಿದೆ, ಆಮೇಲೆ ಟ್ರೀಟ್ ಆದಮೇಲೆ ಏನು TDS ಬಂದಿದೆ, ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ನಾವು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಗೌರ್ಮೆಂಟ್ ಅವರು ಫಿಕ್ಸ್ ಮಾಡಿರುವಂಥ ಮೆಥಡ್ ಇದು. ಮತ್ತು ಇದು ಬಂದುಬಿಟ್ಟು ನ್ಯೂಮ್ಯಾಟಿಕ್ ಏರ್ ಪ್ರೆಷರ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪ್ರತಿ ಪ್ಯೂರಿಫೈಯರು ಎಲ್ಲ ಫಿಲ್ಟರ್ಸು ಲೀಕೇಜ್ ಪ್ರೂಫ್ ಇದೆಯಾ ಅಂತ ಹೇಳ್ಬಿಟ್ಟು ಲೀಕೇಜ್ ಚೆಕ್ ಮಾಡ್ತೀವಿ. ನೋಡಿ, ಇಲ್ಲಿ ಬಂದುಬಿಟ್ಟು ಈ ಥರ ಇದೆ, ಕಂಪ್ಲೀಟು ಲೀಕ್ ಚೆಕ್ ಮಾಡುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಫಿಲ್ಟರ್ಸ್ ಕ್ವಾಲಿಟಿ, ಅಂದರೆ ಹೆವಿ ಪ್ರೆಷರ್ ಕೊಟ್ಟಾಗ, ಇಲ್ಲಿ ನೋಡಿ ಪ್ರೆಷರ್ ಗೇಜಲ್ಲೆಲ್ಲನೂ ಈ ಪ್ರೆಷರ್ನ ನೀವು ಕೊಟ್ಟಾಗ ಇದು ಸಸ್ಟೈನ್ ಆಗಿ ಇರಬೇಕು. ಇದು ಡ್ರಾಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಪ್ರೆಷರ್ ಆ್ಯಕ್ಚುಲಿ ಇಲ್ಲೆಲ್ಲೋ ಲೀಕೇಜ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಡಿಟೆಕ್ಟ್ ಮಾಡ್ತೀವಿ. ಮತ್ತು ಇದು ಹೈಡ್ರೋಸ್ಟಾಟಿಕ್ ವಾಟರ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಇದರಲ್ಲೂ ಕೂಡ ಅಷ್ಟೇ, ಎಲ್ಲನೂ ಮಾಡುವಾಗ ಝೋನ್ 1, ಝೋನ್ 2, ಝೋನ್ 3 ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೇ ಥರ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ. ಈ ಪ್ರೆಷರ್ ಗೇಜ್ ಮುಖಾಂತರ ಎಲ್ಲನೂ ಮಾಡುವಾಗ ಈ ಕಂಪ್ಲೀಟ್ ಪ್ರೊಸೀಜರ್ನ ನಾವು ಟೆಸ್ಟ್ ರೆಕಾರ್ಡ್ಗಳಲ್ಲಿ ಮೈಂಟೈನ್ ಮಾಡಬೇಕಾಗುತ್ತೆ. ಇದು ನ್ಯೂಮ್ಯಾಟಿಕ್ ಏರ್ ಪ್ರೆಷರ್ ಕಂಪ್ಲೀಟ್ ಲೀಕೇಜ್ ಟೆಸ್ಟ್ ಆಗುತ್ತೆ, ಇದರಲ್ಲಿ ವಾಟರ್ ಟೆಸ್ಟ್ ಆಗುತ್ತೆ. ಈ ಥರ ಕಂಪ್ಲೀಟಾಗಿ ಪ್ರತಿಯೊಂದು ಯೂನಿಟು ಚೆಕ್ ಆಗಿ ಬರುತ್ತೆ ನ್ಯೂಮ್ಯಾಟಿಕ್ ಏರ್ ಪ್ರೆಷರ್ ಟೆಸ್ಟಲ್ಲಿ. ಇದು ಬಂದುಬಿಟ್ಟು ನಾವು ವಾಟರ್ನ ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಏನು ಅಂದರೆ, ಫಸ್ಟು ಬಂದುಬಿಟ್ಟು ಇದು 0 TDS ನೀರಿಗೆ ತೊಗೊಂಡ್ಬರ್ಬೇಕು. ನಂತರ ಆಮೇಲೆ 1500 NaCl ಆಗಿಬಿಟ್ಟು 1500 TDSಗೆ ತೊಗೊಂಡು ಬಂದು ಟೆಂಪ್ರೇಚರು, ಈ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ಅಂತಲೇ AC ಇರಬೇಕು. ಟೆಂಪ್ರೇಚರ್ ಬಂದುಬಿಟ್ಟು 25 ಡಿಗ್ರಿ ಇರಬೇಕು ಇದು. ಓಕೆ, 25 ಡಿಗ್ರಿ ಇದೆ ಅಂತ ಹೇಳಿದ್ರೆ ಇದು ಬಂದುಬಿಟ್ಟು ನಮಗೆ ಈ ವಾಟರ್ನ ಟೆಸ್ಟ್ ಮಾಡ್ಬೋದು ಅಂತ. ಇದು ಟೆಂಪ್ರೇಚರ್ ಮೈಂಟೈನ್ ಮಾಡೋಕ್ಕೆ ಅಂತಲೇ AC ಇಟ್ಕೊಂಡಿರಬೇಕು. 1500 TDS. ಮತ್ತು ಇದರಲ್ಲಿ ಏನೇನೆಲ್ಲ ಟೆಸ್ಟ್ ಆಗಬೇಕು ಅಂದರೆ ಅವರ್ಲಿ ಪ್ರೊಡಕ್ಷನ್ ಎಷ್ಟು ಬರುತ್ತೆ, ಮತ್ತು ಆಮೇಲೆ TDS ರಿಕವರಿ ಎಷ್ಟಾಗುತ್ತೆ, ವೇಸ್ಟ್ ವಾಟರ್ ಎಷ್ಟು ಹೋಗುತ್ತೆ, ಗುಡ್ ವಾಟರ್ ಎಷ್ಟು ಬರುತ್ತೆ, ಈ ಥರ ಕಂಪ್ಲೀಟ್ ಟೆಸ್ಟು ಈ ನೀರಿನ ಪ್ರಕಾರ. ಕೆಲವು ಕಡೆ ಸಾಫ್ಟ್ ವಾಟರ್ ಇದ್ದರೆ ಒಳ್ಳೆ ಲೈಫ್ ಬಂದುಬಿಡುತ್ತೆ, ಹಾರ್ಡ್ ವಾಟರ್ ಇದ್ದರೆ ಲೈಫ್ ಬರಲ್ಲ, ಈ ಥರದ್ದೆಲ್ಲ ಇರುತ್ತಲ್ವ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟೇ ಫಿಕ್ಸ್ ಮಾಡಿದೆ, ಪ್ರತಿ ವಾಟರು ಹಾರ್ಡ್ ವಾಟರ್ಲೇ ಟೆಸ್ಟ್ ಆಗಿರಬೇಕು ಅಂತ. ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡೋದಲ್ಲ, ಅದೆಲ್ಲ ಕಂಪ್ಲೀಟ್ ನಮ್ಮ ಪ್ರತಿಯೊಂದು ಪ್ಯೂರಿಫೈರ್ ಫಿಲ್ಟರ್ಸ್ನ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ಕ್ವಾಲಿಟಿನ ತಿಳ್ಕೊಂಡ್ವಿ. ಅಷ್ಟೇ ಇಂಪಾರ್ಟೆನ್ಸ್ ಯಾವುದಿರುತ್ತೆ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಕೂಡ ಇರುತ್ತೆ. ಈ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ರೆ, ಎಲ್ಲ ಪ್ಯೂರಿಫೈರ್ ರೆಡಿ ಆದಮೇಲೆ ಹೈ ವೋಲ್ಟೇಜ್ ಬ್ರೇಕ್ ಡೌನ್ ಟೆಸ್ಟರ್ ಮುಖಾಂತರ ಈ ವಾಟರ್ ಪ್ಯೂರಿಫೈಯರ್ಗೆ ಏನಾದರೂ ಎಕ್ಸ್ಟರ್ನಲ್ ಪವರ್ ಸಪ್ಲೈಯಿಂದ ಕಸ್ಟಮರ್ಗೆ ಕರೆಂಟ್ ಶಾಕ್ ಕೊಡೋದು ಏನಾದ್ರೂ ತೊಂದರೆ ಆಗುತ್ತಾ, ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಬ್ರೇಕ್ ಡೌನ್ ಟೆಸ್ಟರ್ನ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಮತ್ತು ಇನ್ನೊಂದು ಬಂದುಬಿಟ್ಟು ಕರೆಂಟ್ ಲೀಕೇಜ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಆ ಟೆಸ್ಟ್ನಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪ್ಯೂರಿಫೈರ್ ಒಳಗಡೆಯಿಂದ ಏನಾದ್ರು ಲೀಕ್ ಆದರೆ ಅದನ್ನು ಡಿಟೆಕ್ಟ್ ಮಾಡಿಬಿಟ್ಟು ತೋರಿಸ್ಬೇಕು, ಯಾವುದೇ ಕಾರಣಕ್ಕೂ ಹಾರ್ಮ್ ಆಗಬಾರ್ದು. ಮತ್ತು ಕ್ವಾಲಿಟಿ ಪರ್ಫಾರ್ಮೆನ್ಸು ಇದೊಂದು ಬಂದುಬಿಟ್ಟು ಕರೆಂಟ್ ಅರ್ಥಿಂಗ್ ಆಗುತ್ತಾ ಅಥವಾ ಶಾಕ್ ಹೊಡಿಯುತ್ತಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡುವಂಥದ್ದು. ಇನ್ನು ಕ್ವಾಲಿಟಿ ವೈಸ್ ಬಂದರೆ ಎಲ್ಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸು ನೋಡಿ, ಇದು ನಾರ್ಮಲ್ ಆಪ್ರೇಟಿಂಗ್ ಪವರ್ ಬಂದುಬಿಟ್ಟು 220 to 230. ಬನ್ನಿ ಇಲ್ಲಿ ಹೇಳ್ತೀನಿ, 220 to 230 ಬಂದುಬಿಟ್ಟು ನಾರ್ಮಲಾಗಿ ಆಪ್ರೇಟ್ ಆಗುತ್ತೆ. ಇವಾಗ ಸಡನ್ನಾಗಿ ಹೈ ವೋಲ್ಟೇಜ್ ಬಂತು ಅಂತ ಇಟ್ಕೊಳ್ಳಿ, ಹೈ ವೋಲ್ಟೇಜು ಎಷ್ಟು ಬಂತು, 260 270 ಮೇಲೆ ಹೋದ್ರೂ ನಮ್ಮದು ಸಸ್ಟೈನ್ ಆಗುತ್ತೆ. ನೆಕ್ಸ್ಟು ಅದೇ ಥರ ಲೋ ವೋಲ್ಟೇಜ್ ಬಂದರೆ ಬಿಲೋ 100 ಬಂದ್ರೂ ನಮ್ದು ಆ್ಯಕ್ಚುಲಿ ರನ್ ಆಗ್ತಾನೇ ಇದೆ. ಅದೇ ಥರ ನೋಡಿ, ಇವಾಗ ಹೈ ವೋಲ್ಟೇಜ್ ಕೊಡ್ತೀನಿ, ಹೈ ವೋಲ್ಟೇಜ್ ಕೊಟ್ಟರು ಫಿಲ್ಟ್ರು ಪರ್ಫೆಕ್ಟಾಗಿ ರನ್ ಆಗ್ತಾಯಿದೆ. ಈಗ ಕಂಪ್ಲೀಟ್ ಫಿಲ್ಟ್ರೇಷನ್ ಪ್ರೊಸೆಸ್ಸು ಮತ್ತು ಆಮೇಲೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸು ಕ್ವಾಲಿಟಿ ಅನ್ನೋದು ನಿಮಗೆ ಪ್ರೂವ್ ಆಯಿತು. ಕಂಪ್ಲೀಟ್ ಪ್ಯೂರಿಫೈಯರ್ ಎಲ್ಲ ರೆಡಿ ಆದಮೇಲೆ ಇಲ್ಲಿ ಬಂದುಬಿಟ್ಟು ಈ ಥರ ನಾವು ಪ್ಯಾಕ್ ಮಾಡಿಕೊಂಡು ಇದರ ಒಳಗಡೆ ಪಾಸ್ ಮಾಡ್ತೀವಿ. ಪಾಸ್ ಮಾಡಾದಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಕಂಪ್ಲೀಟ್ ಈ ಥರ ಪ್ಯಾಕ್ ಆಗಿ ಬರುತ್ತೆ. ಈ ಥರ ಪ್ಯಾಕ್ ಆದಮೇಲೆ ಈ ಥರ ನಿಮಗೆ ಕಂಪ್ಲೀಟ್ ಟ್ಯಾಗ್ ಆಗಿ ಕಸ್ಟಮರ್ಗೆ ಒಂದು ಸೇಫ್ ಕ್ವಾಲಿಟಿ ಪ್ಯೂರಿಫೈಯರ್ನ ಡೆಲಿವರಿ ಮಾಡ್ತೀವಿ. ಬನ್ನಿ ಕುತ್ಕೊಳ್ಳಿ. ಇಷ್ಟೊತ್ತು ನೋಡಿದ್ರಲ್ಲ ಲ್ಯಾಬಲ್ಲಿ ಏನೇನೆಲ್ಲ ಫಿಲ್ಟ್ರೇಷನ್ ಆಗುತ್ತೆ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಹೆಂಗಿರುತ್ತೆ, ಪ್ಯಾಕಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ
IS 16240 ಕಂಪಲ್ಸರಿನಾ ಅಂತ ಗೂಗಲಲ್ಲೇ ಚೆಕ್ ಮಾಡ್ತಾ ಇದ್ದೀನಿ ನೋಡಿ. Yes, BIS certification under IS 16240 is compulsory for all reverse osmosis (RO) based point of use water treatment systems for drinking purposes sold in India. This certification, which requires manufacturers to obtain a license and use the EC mark, ensures that these products meet safety and performance standards. 1. Mandatory certification. As of April 4, 2023, BIS certification according to the Indian standard is 16240 is mandatory for all domestic water purification systems that use RO technology. 2. Purpose. The standard ensures that the water purification system is effective in removing contaminants, meeting safety criteria, and using materials that do not pose a health risk. 3. Why it's compulsory. Making this certification mandatory is a government measure to prevent substandard products from entering the market and to protect public health from unsafe drinking water. ಓಕೆನಾ. ಈಗ ಹಂಗೆ ಇದು ವಯಲೇಷನ್ ಮಾಡಿದ್ರೆ ಏನು ಅಂತ ತಿಳ್ಕೊಂಡ. BIS ವಯಲೇಷನ್ ಅಂದರೆ ಪೆನಾಲ್ಟೀಸ್ ಏನು ಅಂತ ನೋಡಿ. ಜಸ್ಟ್ ಗೂಗಲಲ್ಲೇ ನಿಮ್ಗೆ ಎಲ್ಲ ಡೀಟೇಲ್ಸು ಬರುತ್ತೆ. Penalties for BIS, Bureau of Indian Standards, violations can include imprisonment for up to 2 years and fines of at least 2 lakh rupees for the first offence, which can increase for subsequent violations. Fines may extend up to 10 times the value of the goods involved, and penalties under Section 29 can reach up to 5 lakh rupees for unauthorized use of the standard mark. Penalties for violating Section 17, Standard Mark Misuse. 1. First violation. A fine of at least 2 lakh rupees and or imprisonment for up to 2 years. ಅಂದರೆ ನಿಮಗೆ ಇದರಲ್ಲಿ ಜೈಲು ಶಿಕ್ಷೆ ಮತ್ತು ಆಮೇಲೆ ಪೆನಾಲ್ಟೀಸು ಎಲ್ಲನೂ ಕಂಪಲ್ಸರಿ ಇದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡ್ರಿ. ISI ಸಿಂಪಲಾಗಿ ಏನು ಹೇಳ್ಬೋದು ಅಂತ ಹೇಳಿದ್ರೆ ಸೇಫ್ಟಿ, ಕ್ವಾಲಿಟಿ, ಡ್ಯೂರಬಿಲಿಟಿ ಇದು ಮೂರೂ ಪಕ್ಕಾ ಡೆಲಿವರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರನೇ ಮಾನ್ಯತೆ ಕೊಟ್ಟು ಅಪ್ರೂವ್ ಮಾಡುವಂಥ ಇದು ಇಲ್ದಿರ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಡಕ್ಟ್ನ ಸೇಲ್ ಮಾಡೋಂಗಿಲ್ಲ.